ಇನ್ನು ಸದ್ಯಕ್ಕೆ ಹೆಲಿಪ್ಯಾಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ. 50,000 ಕುಳಿತುಕೊಳ್ಳುವ ಆಸನದ ವ್ಯವಸ್ಥೆಯನ್ನೇ ಮಾಡುವಂತಹ ನಿಟ್ಟಿನಲ್ಲಿ ಚಿಂತನೆಗಳು ನಡೆದಿದೆ ಅಂತ ಹೇಳಿದ್ರೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಜನರು ಸೇರುವಂಥ ನಿರೀಕ್ಷೆ ಇದೆ. ಅದರಲ್ಲೂ ಕೂಡ 4,000 ಕುರ್ಚಿ ಹಾಕೋದಕ್ಕೆ ಭೂಮಿಯನ್ನು ಸಮತಟ್ಟು ಮಾಡಲಾಗಿತ್ತು ನಿನ್ನೆ. ಈಗ ಮತ್ತಷ್ಟು ಹೆಚ್ಚುವರಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಬಹಳಷ್ಟು ಜನ ಕುಟುಂಬದ ಸದಸ್ಯರು, ಸಂಬಂಧಿಕರು ಅಲ್ಲಿ ಧಾವಿಸಿದ್ದು ಕಣ್ಣೀರಿಡ್ತಾ ಇದ್ದಾರೆ. ದೊಡ್ಡಗೌಡರು, ಅದರಲ್ಲೂ ಕೂಡ ದೇವೇಗೌಡರು ಈ ಒಂದು ಸಂದರ್ಭಗಳನ್ನು ಅದೆಂಗೆ ಅರಗಿಸ್ಕೊಳ್ತಾರೋ ಗೊತ್ತಿಲ್ಲ. ಈ ಇಳಿ ವಯಸ್ಸಿನಲ್ಲಿ ಅನೇಕ ಸಮಸ್ಯೆಗಳನ್ನು ಪಾಪ ಎದುರಿಸ್ತಾ ಇರುವಂತಹ ಜೀವ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾದಂಥ ಹಿನ್ನೆಲೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2ರಿಂದ 4:15 ಒಳಗಾಗಿ ಅವರ ಅಂತಿಮ ವಿಧಿವಿಧಾನಗಳು ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರುತ್ತೆ. ಅದರಲ್ಲೂ ಕೂಡ ಅಂತ್ಯಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಬಹಳಷ್ಟು ಹೆಚ್ಚುವರಿ ನಿಗಾವನ್ನು ವಹಿಸಲಾಗುತ್ತೆ. ಬಹಳಷ್ಟು VIP, VVIPಗಳು ಎಂಟ್ರಿ ಕೊಡುವಂಥ ಹಿನ್ನೆಲೆ ಹೆಚ್ಚುವರಿ ಭದ್ರತೆಯನ್ನು ಕೊಡಲಾಗ್ತಾ ಇದೆ. ಈಗಾಗಲೇ ಹಾಸನ ವರಿಷ್ಠಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತನಾಡಿದಂತೆ ಶುಭನ್ವಿತ ಮಾತನಾಡ್ತಾ ಇದ್ರು. ಬಹಳಷ್ಟು ಎಚ್ಚರಿಕೆಯ ಕ್ರಮವನ್ನು ವಹಿಸಲಾಗಿದೆ. ಸೇಮ್ ಅಂದರೆ 2ರಿಂದ 4:15 ಒಳಗಾಗಿ ಸಮಯ ಕೊಟ್ಟಿದ್ದಾರೆ. ಬಹಳಷ್ಟು ಹೆಚ್ಚುವರಿ ನಿಗಾವನ್ನು ವಹಿಸಲಾಗುತ್ತೆ. ಗಣ್ಯರು ಬರೋದರಿಂದ ಹೆಚ್ಚುವರಿ ಭದ್ರತೆಯನ್ನು ಒದಗಿಸಲಾಗುತ್ತೆ. 2,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. CM ಅವರು ಆಗಮಿಸುವಂಥ ಹಿನ್ನೆಲೆ ಹೆಚ್ಚುವರಿ ಭದ್ರತೆಯನ್ನು ಸಹಜವಾಗಿ ಕೊಡಬೇಕಾಗುತ್ತೆ. ಹೆಲಿಪ್ಯಾಡ್ನ ಮೂಲಕ ಅಲ್ಲೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಾಗತ್ತೆ. ನಿನ್ನೆ ಇಡೀ ದಿನ HD ರೇವಣ್ಣ ಅವರು ಮುಂದಾಳತ್ವವನ್ನು ವಹಿಸಿ ಅಷ್ಟು ಬಿಕ್ಕಿ ಹತ್ಕೊಂಡು ನೊಂದ್ಕೊಂಡು ಆದರೂ ಕೂಡ ಆ ಜಾಗಗಳ ಪರಿಶೀಲನೆಯಲ್ಲಿ ತೊಡಗಿದ್ರು. ಆ ಭೂಮಿಯನ್ನು ಸಮತಟ್ಟು ಮಾಡುವಂತಹ ನಿಟ್ಟಿನಲ್ಲಿ ಆ ಕೆಲಸಗಳನ್ನು ಮುಂದೆ ನಿಂತು ಮಾಡಿಸಿದ್ರು. ಪೊಲೀಸವರ ಜೊತೆಯಲ್ಲಿ ನಿರಂತರವಾಗಿ ಮಾತುಕತೆಗಳನ್ನು ನಡೆಸಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು, ಹೇಗೆಲ್ಲ ಇರಬೇಕು, ಎಲ್ಲ ಆಗುತ್ತೆ, ಏನಾಗುತ್ತೆ, ಕುಟುಂಬ ಸದಸ್ಯರ ಜೊತೆಗೆ ಚರ್ಚಿಸಿ ಒಂದೊಂದೇ ಹೆಜ್ಜೆ ಮುಂದಿಡುವಂಥ ಕೆಲಸಗಳನ್ನು ರೇವಣ್ಣ ಅವರು ವಹಿಸಿಕೊಂಡಿದ್ದಾರೆ. ಇನ್ನು HDK ಕಂಟಿನ್ಯೂಸ್ ಆಗಿ ನಿನ್ನೆ ಬೆಂಗಳೂರಿನಿಂದ ಪಾರ್ಥಿವ ಶರೀರವನ್ನು ಹಾಸನಕ್ಕೆ ಕರೆದುಕೊಂಡು ಹೋಗುವಂಥ ನಿಮಿತ್ತ ರಸ್ತೆಯ ಮಾರ್ಗಗಳಾಗಿರ್ಬೋದು, ಅಲ್ಲಿ ನೆರೆದಂತಹ ಸಾರ್ವಜನಿಕರನ್ನು ಸಂತೈಸಿದಂಥ ರೀತಿ ಇರ್ಬೋದು, ತಾವು ದುಃಖದಲ್ಲಿದ್ದರೂ ಕೂಡ ಆ ಎಲ್ಲ ಹೊರಗಿನ ವ್ಯವಸ್ಥೆಗಳನ್ನು ಮಾಡುವಂಥದ್ರಲ್ಲಿ ಕಾರ್ಯಪ್ರವೃತ್ತರಾಗಿದ್ದರು. ಜೊತೆಯಲ್ಲಿ ಪುತ್ರಿ ಶೈಲಜಾ, ಅನುಸೂಯ ಎಲ್ಲರೂ ಕೂಡ ಆ ಓಪನ್ ವಾಹನದಲ್ಲೇ ಕುಳಿತು ದುಃಖ ತಪ್ತರಾಗಿದ್ದರು. ಜೊತೆಗೆ ಭವಾನಿ ರೇವಣ್ಣ ಇಲ್ಲಿ ಮನೆಯ ಹತ್ತಿರ ಅವರ ಪಾರ್ಥಿವ ಶರೀರವನ್ನು ಇಡುವಂಥ ನಿಟ್ಟಿನಲ್ಲಿ ಏನೆಲ್ಲ ಮನೆಯ ಸುತ್ತಮುತ್ತ ಕೆಲಸ ಕಾರ್ಯಗಳಿರುತ್ತೋ ಅವುಗಳ ಬಗ್ಗೆ ಬಹಳಷ್ಟು ಎಚ್ಚರಿಕೆಯ ಕ್ರಮಗಳನ್ನು ವಹಿಸಿದರು. ಇವತ್ತು ಮುಂಜಾನೆ 4:45ರಿಂದ ಪಾರ್ಥಿವ ಶರೀರ HD ರೇವಣ್ಣ ಅವರ ನಿವಾಸದಲ್ಲೇ ಇರೋದರಿಂದ ಮನೆಯ ಮುಂದೆ ಬ್ಯಾರಿಕೇಡ್ಗಳನ್ನು ಹಾಕಿ ಸರತಿ ಸಾಲಿನಲ್ಲಿ ಜನ ಬಂದು ಹೋಗೋದಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಹಿರಿಜೀವ, ಬದುಕಿ ಬಾಳಿದಂತಹ ಜೀವ, ತುಂಬು ಸಂಸಾರವನ್ನು ನಡೆಸಿದಂತಹ ಜೀವ, ಆ ಜೀವಕ್ಕೆ ಅನೇಕ ಜನ ವಯಸ್ಸಾದವರು, ವೃದ್ಧರು, ಪುಟ್ಟ ಮಕ್ಕಳಿಂದ ಹಿಡಿದು ಬಹಳಷ್ಟು ಜನ ಮಳೆ ಆಗಲಿ ಬಿಸಿಲಾಗಲಿ ಬಂದು ಮಾತೃಶ್ರೀ ಚೆನ್ನಮ್ಮನವರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂಥ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ TV5 ಸ್ಕ್ರೀನ್ ಮೇಲೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾದಂಥ ಹಿನ್ನೆಲೆ ಹಲವಾರು ಜನ ಬಂದು ಹೋಗ್ತಾ ಇದ್ದಾರೆ. ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಈಗಾಗಲೇ ಮೊನ್ನೆಯೇ DKಶಿ ಅನೌನ್ಸ್ ಮಾಡಿದರು, ಚೆನ್ನಮ್ಮರಿಗೆ ಸರ್ಕಾರಿ ಸಕಲ ಗೌರವವನ್ನು ಕೊಡಲಾಗುತ್ತೆ ಅಂತ ಹೇಳಿ. ಅಂತ್ಯಕ್ರಿಯೆಯಲ್ಲಿ CM ಕೂಡ ಇವತ್ತು ಭಾಗಿಯಾಗಲಿದ್ದಾರೆ. ಏನೆಲ್ಲ ವ್ಯವಸ್ಥೆಗಳನ್ನು ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುವಂತೆ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ. ಇವತ್ತು ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಮಧ್ಯಾಹ್ನ 2ರಿಂದ 4:15 ಒಳಗಾಗಿ ನೆರವೇರಲಿದೆ. ಈಗ 9ರಿಂದ 10 ಗಂಟೆಯ ನಂತರದಲ್ಲಿ ರೇವಣ್ಣ ಅವರ ಮನೆಯಿಂದ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ನೆರವೇರಲಿದೆ. ಎಲ್ಲ ಊರಿನಲ್ಲೂ ಹಾಸನದ ಮಗಳು ಅಂತಲೇ ಖ್ಯಾತಿಯನ್ನು ಹೊಂದಿರುವಂಥವರು ಚೆನ್ನಮ್ಮ. ಹಾಗಾಗಿ ಎಲ್ಲ ಊರಿನವರಿಗೂ ಕೂಡ ಚೆನ್ನಮ್ಮ ಅವರ ಅಂತಿಮ ದರ್ಶನದ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ನಿನ್ನೆಯೂ ಕೂಡ ಅಲ್ಲಿನ ಸಂಸದರಾದಂಥ ಶ್ರೇಯಸ್ ಪಟೇಲ್ ಅವರು ಮುಂದಾಳತ್ವವನ್ನು ವಹಿಸಿದರು. YS ದತ್ತಾ ಅವರಿದ್ದರು, ಶಿವಲಿಂಗೇಗೌಡರಿದ್ದರು, CT ರವಿ ಅವರು ಕೂಡ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸ್ಥಳ ಪರಿಶೀಲನೆಯಾಗಲಿ, ಮನೆ ಹತ್ತಿರ ಆಗಲಿ ಎರಡೂ ಕಡೆ ಓಡಾಡಿಕೊಂಡು ಅಲ್ಲಿನ ಎಲ್ಲ ಕೆಲಸಗಳ ನಿಮಿತ್ತ
ಕಾರ್ಯಪ್ರವೃತ್ತರಾಗಿದ್ದಾರೆ. ನೋಡಿ, ರಾಜಕಾರಣಿಗಳು ಅಂದಮೇಲೆ ರಾಜಕೀಯವಾಗಿ ವೈಷಮ್ಯಗಳು ಏನೇ ಇರಲಿ, ಎಂತಹ ಸಂದರ್ಭದಲ್ಲಿ ಒಂದಾಗಿ ಯಾವೆಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು, ಆ ಕೆಲಸಗಳಲ್ಲಿ ರಾಜಕೀಯದ ಅನೇಕ ರಂಗದವರು, ಅನೇಕ ಪಕ್ಷದವರು ಮಿಡಿಯುವಂತಹ ಸಹೃದಯಿಗಳಾಗಿದ್ದಾರೆ. ಅದರಲ್ಲೂ ಕೂಡ ಅಪಾರ ಜನ ಬೆಂಬಲವನ್ನು ಪಡೆದಂಥವರು ಚೆನ್ನಮ್ಮ ಅವರು. ಯಾರ ಜೊತೆಯಲ್ಲೂ ಹೊರಗಿನ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳಲಿಲ್ಲವಾದರೂ ಮನೆಯೊಳಗಿನ ಪ್ರಪಂಚದಲ್ಲಿ ಬಂದಂತಹ ಎಲ್ಲ ಅತಿಥಿಗಳನ್ನು ಸತ್ಕಾರ ಮಾಡಿದಂಥ ರೀತಿ ನೀತಿ ಇವತ್ತು ಅಪಾರ ಪ್ರಮಾಣದ ಅಭಿಮಾನಿ ಬಳಗವನ್ನು ತಾವು ಕೂಡ ಸಂಪಾದನೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ದೇವೇಗೌಡರಿಗೂ ಕೂಡ ಪ್ರಮುಖ ಗಣ್ಯರಿಂದ ದೂರವಾಣಿ ಕರೆಯ ಮೂಲಕ ಸಾಂತ್ವನವನ್ನು ಹೇಳಲಾಗಿದೆ. ಎಚ್ ಡಿ ದೇವೇಗೌಡರಿಗೆ ಈಗ ಪತ್ನಿ ವಿಯೋಗವಾಗಿದ್ದು, ಅವರ ಪತ್ನಿ ಚೆನ್ನಮ್ಮ ಅವರು ಶನಿವಾರ ನಿಧನರಾದಂಥ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಮಾಜಿ ಪ್ರಧಾನಿಗೆ ಕರೆ ಮಾಡಿ, ಅಂದರೆ ದೇವೇಗೌಡರಿಗೆ ಕರೆ ಮಾಡಿ ಸಾಂತ್ವನವನ್ನು ಹೇಳಿದ್ದಾರೆ. ದೇವೇಗೌಡರಿಗೆ ಮೋದಿ ಕರೆ ಮಾಡಿದ್ದು ಪ್ರಧಾನಿ ಮೋದಿ ಮಾತನಾಡಿಸಿದ್ದಾರೆ. ಜೊತೆಗೆ ದೇವೇಗೌಡರ ಪತ್ನಿ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿ ಭಗವಂತ ನಿಮಗೆ ನೀಡಲಿ, ನಿಮಗೆ ಹಾಗೂ ಕುಟುಂಬಕ್ಕೆ ನೋವು ಸಹಿಸುವ ಶಕ್ತಿ ನೀಡಲಿ ಅಂತ ಸಾಂತ್ವನ ಹೇಳಿದ್ರು. ಮತ್ತೊಂದೆಡೆ ಚೆನ್ನಮ್ಮರ ಪುತ್ರ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಮಿತ್ ಶಾ ಕರೆ ಮಾಡಿ ಧೈರ್ಯ ತುಂಬುವಂಥ ಕೆಲಸಗಳನ್ನು ಮಾಡಿದ್ರು. ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರು ಕೂಡ ಕರೆ ಮಾಡಿ ಮಾತನಾಡಿಸಿದ್ರು. ಇನ್ನು ಚೆನ್ನಮ್ಮರ ನಿಧನಕ್ಕೆ ಸಿದ್ಧಗಂಗಾ ಶ್ರೀ ಅವರು ಕೂಡ ಕಂಬನಿಯನ್ನು ಮಿಡಿದಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ಲಿಂಗೈಕ್ಯರಾದ ವಾರ್ತೆ ತೀವ್ರ ದುಃಖವನ್ನು ಉಂಟು ಮಾಡಿದೆ ಅಂತ ಸಿದ್ಧಗಂಗಾ ಮಠದ